ಪೆಹಲ್ಗಾಮದಲ್ಲಿ ನಡೆದಂಥ ಘಟನೆ ಇಡೀ ದೇಶದ ಜನರು ತಲೆಬಾಗುವಂಥ ಕೆಲಸ ಆಗಿದೆ. ನನಗನ್ಸೋ ಮಟ್ಟಿಗೆ ಅಲ್ಲಿ ಅಮಾಯಕರು ಸತ್ತಿದ್ದಾರೆ. ಈ ಅಮಾಯಕರನ್ನ ಈ ರೀತಿಯ ಹತ್ಯೆ ಮಾಡೋದಿದೆಯಲ್ಲ, ಇದು ಎಲ್ಲರೂ ಖಂಡನೆ ಮಾಡಬೇಕಾಗಿತ್ತು. ಇದು ಖಂಡನೆ ಮಾಡಲೇಬೇಕು. ಮತ್ತು ಈ ಸಾವಿಗೆ ಅರ್ಥನೇ ಇಲ್ಲ. ಅವರನ್ನು ಕೊಂದಿದ್ದಕ್ಕೆ ಏನಾದ್ರು ಒಂದು ಕಾರಣ, ಆ ಕಾರಣನೇ ಇಲ್ಲ. ಈ ಕಾರಣ ಇಲ್ಲದ ಸಾವು ಇದೆಯಲ್ಲ, ಇದು ನೋವು ತರುತ್ತೆ. ಮತ್ತು ನಾನು ಇಡೀ ದೇಶದ ಜನರಿಗೆ ಒಂದು ಇದ್ರ ಮುಖೇನ ನಿಮ್ಮ ಮುಖೇನ ಹೇಳಲಿಕ್ಕೆ ಏನು ಪಡ್ತೇನೆಂದರೆ, ಗನ್ ಎದುರಿನವನ ಕೈಯಲ್ಲಿ ಇದ್ರೆ ಭಯ ಪಡೋದು ಅವಶ್ಯಕತೆ ಇಲ್ಲ. ಗನ್ ಕಸ್ಕೊಳ್ಳೋದು ಹೇಗಂತ ಯೋಚನೆ ಮಾಡಬೇಕು. ಅದೇ ಗನ್ನನ್ನು ನಾವು ಕಸದು ವಾಪಸ್ ಹೊಡೆಯುವಂಥ ಪ್ರಕ್ರಿಯೆ ನಮ್ಮ ದೇಶದೊಳಗೆ ಎಲ್ಲಿ ತನಕ ಪ್ರಾರಂಭ ಆಗಲ್ಲ, ಅಲ್ಲಿ ತನಕ ಇಂಥ ಹೇಯ ಕೃತ್ಯಗಳು ನಡೀತಾ ಇರುತ್ತೆ. ಸೊ ಇದನ್ನು ನಾವು ಖಂಡನೆ ಮಾಡಬೇಕು. ಮತ್ತು ನಮ್ಮ ಇಡೀ ದೇಶದೊಳಗೆ ಈ ಕೃತ್ಯವನ್ನು ಇನ್ನೊಮ್ಮೆ ನಡೀಲಾರ್ದಂಗೆ ರೀತಿಯಲ್ಲಿ ಜನನೂ ಸಹಾಯ ಮಾಡಬೇಕು, ಜನನೂ ಇದಕ್ಕೆ ಅಲರ್ಟ್ ಆಗಬೇಕು, ಜನನೂ ಇದಕ್ಕೆ ಜಾಗೃತಿಯನ್ನು ಮಾಡಬೇಕು. ಮತ್ತು ಪ್ರವಾಸಕ್ಕೆ ಹೋಗಬೇಕಾದ್ರೆ ನನಗೆ ತಿಳಿದ ಮಟ್ಟಿಗೆ ಕಾಶ್ಮೀರ ಮತ್ತು ಜಮ್ಮು ಕಾಶ್ಮೀರಕ್ಕೆ ಇನ್ನೂ ಲಕ್ಷಾನುಗಟ್ಟಲೆ ಜನ ಹೋಗಬೇಕು. ಈ ಸಾವಿಗೆ ಬಗ್ಗಬಾರದು, ಹೆದರಬಾರದು. ಲಕ್ಷಾನುಗಟ್ಟಲೆ ಜನ ಹೋಗಬೇಕು. ನಾವು ಪ್ರವಾಸಕ್ಕೆ ಬರ್ತೇವೆ, ನಿಮ್ಮ ಗನ್ನಿನ ತಾಕತ್ತನ್ನು